ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಂಬೆ ಹಣ್ಣಿಂದು ಜ್ಯೂಸ್ಗೆ ಒಂದು ಪ್ರೀಮಿಕ್ಸ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು 8 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಕಟ್ ಮಾಡಿಬಿಟ್ಟು ಅದರಿಂದ ಜ್ಯೂಸ್ ತೆಕ್ಕೊಳ್ಳೋಣ. ಜ್ಯೂಸ್ ತೆಗೆದು ಅದನ್ನು ಸೋಸಿಟ್ಕೊಳ್ಳೋಣ. ಬೀಜ ಬೀಳದ ಹಾಗೆ ಕ್ಲೀನಾಗಿ ಸೋಸ್ಕೊಳ್ಳೋದು ಅದನ್ನು. ಇದು ಎಲ್ಲಾದರೂ ಟೂರ್ಗೀರು ಹೋಗಬೇಕಾದ್ರೆ ಮಾಡಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ಬೋದು. ಏನು ನೀರಿಗೆ ಜೊತೆಲಿ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗೋಗ್ಬಿಡುತ್ತೆ ಇದು. ನೋಡಿ, ಇದಾಗ ಎಲ್ಲಾದರೂ 8 ನಿಂಬೆ ಹಿಂಡ್ಕೊಂಡೆ. ಈಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಈಗ ಅದು 1 ಕಪ್ ಆಗೋಷ್ಟು ಸಿಕ್ಕಿದೆ ನನಗೆ. ಈಗ 1 ಕಪ್ ನಿಂಬೆ ಜ್ಯೂಸಿಗೆ 3 ಕಪ್ಪು ಸಕ್ಕರೆ, ಒಂದು 4-5 ಏಲಕ್ಕಿ, ಇದಿಷ್ಟು ನೋಡಿ. ಈಗ ನಿಂಬೆಹಣ್ಣು 1 ಕಪ್ನಷ್ಟು ಸಿಕ್ಕಿದೆ. ಈಗ ಅದಕ್ಕೆ 3 ಕಪ್ ಸಕ್ಕರೆ ಇಟ್ಕೊಂಡಿದ್ದೀನಿ, ಒಂದು 5 ಏಲಕ್ಕಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸಿಪ್ಪೆ ತೆಗೆದ್ಬಿಟ್ಟು ಏಲಕ್ಕಿದು ಬೀಜನ ಅದರೊಳಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ತಟ್ಟೆಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾರಕ್ಕೆ ಹಾಕ್ಕೊಳ್ಳೋಣ. ಅದೊಂದು 5-6 ದಿನ ತೊಗೊಳುತ್ತೆ ಒಣಗಕ್ಕೆ. ನೋಡಿ, ಈಗ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡಿದ್ದೀನಿ, ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಕಲಸಿಡೋದು. ಈಗ ತೆಳ್ಳಗೆ ಅದರಲ್ಲೇ ಹರಡ್ಕೊಳ್ಬೋದು. ನಾನು ಒಂದೇ ತಟ್ಟೆಯಲ್ಲಿ ಹರಡ್ಕೊಂಡಿದ್ದೀನಿ. ಬೇಕು ಅಂದರೆ 2 ತಟ್ಟೆಯಲ್ಲಿ ಇನ್ನೂ ತೆಳ್ಳಗೆ ಹರಡ್ಕೊಳ್ಬೋದು. ಹೊರಗಡೆ ಬಿಸಿಲಲ್ಲೆಲ್ಲ ಇಡಬಾರ್ದು. ಇದನ್ನು ಒಳಗಡೆನೇ ಇದನ್ನು ಹಾರಕ್ಕೆ ಬಿಟ್ಕೊಳ್ಳೋದು. ಇದನ್ನು ಫ್ಯಾನ್ ಗಾಳಿಲಿ ಹಾರಕ್ಕೆ ಬಿಟ್ಕೊಳ್ಳೋದು. ಇದೊಂದು 4-5 ದಿನ ತೊಗೊಳುತ್ತೆ ಒಣಗಲಿಕ್ಕೆ. ನೋಡಿ, ಏಲಕ್ಕಿ ಕೂಡ ಹಾಕ್ಕೊಂಡೆ. ಆಮೇಲೆ ಒಂದು ಅರ್ಧ ಚಮಚ ಇದನ್ನು ಹಾಕ್ಕೊಂಡಿದ್ದೀನಿ, ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಂಗೆ ಹಾರಕ್ಕೆ ಬಿಟ್ಬಿಡೋಣ. ಒಂದು 4-5 ದಿನ ಆದಮೇಲೆ ಇದು ಯಾವ ಥರ ಆರಿದೆ ಅದ್ರ ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಳಕ್ಕಾಗುತ್ತಾ ಅಂತ ನೋಡೋದು. ಅದನ್ನು ಈಗ ಮಧ್ಯದಲ್ಲಿ 1-2 ಸಲ ಹಿಂಗೆ ಮಧ್ಯೆ ಅದನ್ನು ಹಾಗೇ ಮೇಲೆ ಕೆಳಗೆ ಮಾಡ್ಕೋಬೇಕು. ಅದನ್ನು ಅಲ್ಲಾಡಿಸ್ತಾ ಇರಬೇಕು ಅದನ್ನು. ಈಗ ನೋಡಿ, ಈಗ ಒಂದು 5-6 ದಿನ ಆದಮೇಲೆ ಇದು ಆಗಿರೋದು. ಇದು ಈಗ ಇಷ್ಟು ಒಣಗಿದೆ ನೋಡಿ, ಕೈಗೇನು ಅಂಟ್ಕೊಳ್ತಾ ಇಲ್ಲ, ಅದು ಒಣಗಿದೆ. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಮಿಕ್ಸರ್ಗೆ ಹಾಕಿದ್ಮೇಲೂ ಕೂಡ 2 ದಿನ ಪೌಡ್ರನ್ನ ಹಾಗೇ ಒಂದು ಬೇಷನಲ್ಲಿ ಹರಡ್ಬಿಟ್ಟು ಬಿಡ್ತೀನಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ. ಮಿಕ್ಸರ್ ಮಾಡಿಕೊಂಡು ಒಂದು ಬೇಷನಲ್ಲಿ ಹರಡ್ಕೊಳ್ಳೋದು ಅದನ್ನು. ಅದು ಮಾಡಿದ ತಕ್ಷಣ ತೊಗೊಂಡೋಗಿ ಅದನ್ನು ಮತ್ತೆ ಕಂಟೈನರಲ್ಲಿ ಹಾಕಿಡಬಾರ್ದು. ಒಂದೊಂದೆರಡು ದಿನ ಹಾರಕ್ಕೆ ಬಿಡಬೇಕು. ಹಾರಕ್ಕೆ ಬಿಟ್ಟಾಗ ಈ ಥರ ಗಂಟೆಲ್ಲ ಬಂದಿದೆಯಲ್ಲ, ಅದೆಲ್ಲ ನೀಟಾಗಿ ಇದಾಗೋಗ್ಬಿಡುತ್ತೆ ಹಾರದ ಮೇಲೆ. ಫುಲ್ ನೈಸ್ ಪೌಡ್ರು ಮಾಡ್ಕೊಳ್ಳೋದು ಇದನ್ನು. ಇದೆಲ್ಲರೂ ಟೂರ್ಗೀರು ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಇದನ್ನು ತೊಗೊಂಡೋದ್ರೆ ವಾಟ್ರ್ ಬಾಟ್ಲು ತೊಗೊಳ್ಳೋದು, ತೊಗೊಂಡು ಕಪ್ಪಿಗೆ 1 ಸ್ಪೂನ್ ಇದನ್ನು ಹಾಕ್ಕೊಳ್ಳೋದು, ನೀರು ಹಾಕ್ಕೊಳ್ಳೋದು, ಜ್ಯೂಸ್ ರೆಡಿ, ನಿಂಬೆಹಣ್ಣಿನ ಜ್ಯೂಸ್ ರೆಡಿ. ಎಲ್ಲ ರೆಡಿ ಇರುತ್ತಲ್ಲ. ಸಕ್ಕರೆ, ನಿಂಬೆಹಣ್ಣು, ಏಲಕ್ಕಿ ಪುಡಿ, ಚೂರು ಸಾಲ್ಟು ಎಲ್ಲ ಹಾಕಿದ್ದೀನಿ. ತಣ್ಣನೆ ನೀರು ಸೇರಿಸ್ಕೊಂಡ್ರೆ, ಇಲ್ಲ ಸೋಡಾ ಬೇಕಾದ್ರೂ ಹಾಕ್ಕೋಬೋದು ಇದಕ್ಕೆ. ನೀವು ಹೇಗೆ ಆಗ ಮಾಡಿಕೊಂಡು ಕುಡಿದ್ರೆ ಜ್ಯೂಸ್ ಹೇಗಿರುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಟೇಸ್ಟು ಸೂಪರಾಗಿತ್ತು.
ನೀವು ಟ್ರೈ ಮಾಡಿ. ಇದೊಂದು 4-5 ದಿನ, ಇನ್ನೊಂದು 2-3 ದಿನ ಹಾಗೆ ಬಿಟ್ಟಿದ್ದೆ. ಅದಾದಮೇಲೆ ಇವಾಗ ಕಂಟೈನರಲ್ಲಿ ತುಂಬಿಡ್ತಾ ಇದ್ದೀನಿ. ಇವಾಗ ಫುಲ್ಲು ನೋಡಿ ಹೇಗೆ ಒಣಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು.